Hey guys, welcome back to my YouTube channel. The video is all about a Yugadi celebration, 2026 Yugadi celebration. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಬೇವು ಬೆಲ್ಲ ತಿಂತ ಒಳ್ಳೆ ಮಾತಾಡೋಣ. ಆ್ಯಂಡ್ ಈ ವಿಡಿಯೋ ಹೇಗಿರುತ್ತೆ ಅಂತ, ಈ ಹಬ್ಬ ಹೇಗಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನನ್ನ ಮದುವೆ ಆದಮೇಲೆ ದಿಸ್ ಇಸ್ ಫಸ್ಟ್ ಯುಗಾದಿ ಸೆಲೆಬ್ರೇಷನ್ ಇಯರ್. ಫಸ್ಟ್ ಮದುವೆ 3ನೇ ವರ್ಷ ಇದು ಮದುವೆ ಆದಮೇಲೆ, ಬಟ್ 2 ಇಯರ್ಸ್ ಆಯಿತು ಮದುವೆ ಆಗಿ. ಸೊ 3ನೇ ವರ್ಷದಲ್ಲಿ ಫಸ್ಟ್ ವರ್ಷ ಬಂದು ನಾನು ನಮ್ಮ ಮಮ್ಮಿ ಮನೇಲೇ ಸೆಲೆಬ್ರೇಟ್ ಮಾಡಿದ್ದೆ. ಆ್ಯಂಡ್ ಒಂದು ವರ್ಷ ಫುಲ್ಲು ತವ್ರ ಮನೇಲಿ ಮಾಡಬೇಕಂತ ಇರುತ್ತಲ್ಲ. ಆ್ಯಂಡ್ ಅದಾದಮೇಲೆ ಸೆಕೆಂಡ್ ಇಯರ್ ಬಂದುಬಿಟ್ಟು ಇಲ್ಲಿ ಮಾಡೋ ಹಾಗಿರಲಿಲ್ಲ, ಸುತ್ತ ಇತ್ತು. ಲಾಸ್ಟ್ ಇಯರ್ ಕೂಡ ಅಲ್ಲೇ ಹೋಗಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಏನು ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮೇ. ಸೊ ಬಟ್ ಸ್ಟಿಲ್ ಸಮಥಿಂಗ್ ಸ್ಪೆಷಲ್. ಸೊ ಕಮ್ ಲೆಟ್ಸ್ ಗೋ. ಆ್ಯಂಡ್ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ ಇಂಡಿಯನ್ಸ್ ಅನ್ನೋದಕ್ಕಿಂತ ಮೇನ್ಲಿ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ದಿಸ್ ಯುಗಾದಿ ಇದು ಬಂದುಬಿಟ್ಟು ನ್ಯೂ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸೊ ಕಮ್ ಲೆಟ್ಸ್ ಗೋ, ಏನಾಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಶೇಕು ಕುಡ್ದಿಲ್ಲ. ಮಾರ್ನಿಂಗ್ ಎದ್ದು ಕ್ಲಬ್ ಅಟೆಂಡ್ ಮಾಡಿಬಿಟ್ಟು ಬಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ನೆನ್ನೆ ರಾತ್ರಿ ನೋಡ್ರೆ ಅಷ್ಟು ಮಳೆ, ಬಟ್ ಇವತ್ತು ಸಖತ್ತು ಬಿಸಿಲಿದೆ. ಸೊ ಎಷ್ಟು ಬಿಸಿಲಿದೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲೇ ಹಿಂಗಿದ್ರೆ ಇನ್ನು ಹೈದ್ರಾಬಾದು, ತೆಲಂಗಾಣ ಇಲ್ಲೆಲ್ಲ ಹೆಂಗಿದೆಯೋ ಬಿಸಿಲು, ನೆನೆಸ್ಕೊಂಡ್ರೆ ಇದಾಗುತ್ತೆ. ನನಗೆ ಬೆಂಗಳೂರು ತುಂಬ ಇಷ್ಟ, ಯಾಕಂತಂದರೆ ವೆದರ್ ಫ್ರೆಂಡ್ಲಿ, ಇದು ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಆ್ಯಂಡ್ ನಾನು ಹುಟ್ಟಾಗಿಂದನೂ ಬೆಂಗಳೂರಲ್ಲೇ ಇರೋದಾಯ್ತಾ, ಬೇರೆ ಊರಿಗೆಲ್ಲ ಅಷ್ಟೋದ್ರೂ ನನಗೆ ನಮ್ಮ ಮನೆಗೆ, ನಮ್ಮೂರಿಗೆ ಯಾವಾಗ ಬರ್ತೀನಿ ಅಂತಲೇ ಅನಿಸುತ್ತೆ. ಸೊ ದಿಸ್ ಇಸ್ ಹೌ ದ ವ್ಯೂ ಇಸ್. ಫ್ರೆಶ್ ಇದು ಅಕ್ಕಿ, and this is ಬೇಳೆ for ಒಬ್ಬಟ್ಟು, and this is ಬೇಳೆ for ವಡೆ. ಸೊ ಈ ಥರ ಹಬ್ಬ ಆಯಿತು. ಊಟ ಮಾಡಿದ್ರೇ ಹಬ್ಬ. ಆ್ಯಕ್ಚುಲಿ ಏನಂತ ಅಂದರೆ, ಹಬ್ಬ ಅನ್ನೋದು ಒಂದು ಹೆಸ್ರು ಅಷ್ಟೇ. ಇವಾಗಿನ ಜನ್ರೇಷನಲ್ಲಿ ನಾವು ಡಿಫ್ರೆಂಟ್ ಕೈಂಡ್ ಆಫ್ ಊಟಗಳನ್ನ ಮಾಡೋದೇ ಒಂದು ದೊಡ್ಡ ಹಬ್ಬ ಥರ ಆಗೋಗ್ಬಿಟ್ಟಿದೆ. ಸೊ ಬಟ್ ಸ್ಟಿಲ್ ಏನು ಅವಾಗಿಂದ ನಡ್ಕೊಂಡು ಬಂದಿದೆ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಆ್ಯಂಡ್ ಒಂದು ಕಡೆ ಯಾವಾಗ ಸೊ ಇದು ನಮ್ಮದು ದೇವ್ರ ಮನೆ, ಈ ಥರ ನಮ್ಮ ಅತ್ತೆ ರೆಡಿ ಮಾಡಿದ್ದಾರೆ. ಆ್ಯಂಡ್ ದೇವರಿಗೆ ನೈವೇದ್ಯ. ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂತಂದರೆ, ಇವತ್ತು ಎಲ್ಲರೂ ಹಬ್ಬ ಮಾಡ್ತಾಯಿದ್ದೀವಿ. ಬಟ್ ಅದೇ ಕೆಲವೊಂದು ಮನೆಗಳಲ್ಲಿ ಎಷ್ಟೊಂದು ಜನ ತೀರ್ಕೊಂಡಿದ್ದಾರೆ ಇವತ್ತು. ಎಷ್ಟೊಂದು ಜನದ ಸಾವಾಗಿದೆ. ಆ್ಯಂಡ್ ಇದು ನಮ್ಮ ಮನೆ ಮುಂದೆ ರಂಗೋಲಿ. ಆ್ಯಂಡ್ ಇದು ಬೇವಿನ ಸೊಪ್ಪು, ಏನು ನಮ್ಮದು ಇಂಡಿಕೇಶನ್ ಯುಗಾದಿ ಹಬ್ಬದ್ದು ಸಿಹಿ ಕಹಿ. ಆ್ಯಂಡ್ ಇದು ನಮ್ಮ ಮನೆ ಮುಂದೆ ರಂಗೋಲಿ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಅಗೇನ್ ಇದು ದೀಪ, ನಮ್ಮ ಮನೆ ದೇವ್ರ ಮನೆ. ಈ ವಿಡಿಯೋನಲ್ಲಿ ಏನು ಹೇಳೋಕ್ಕೆ ಬಂದೆ ಅಂತಂದರೆ, ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಅವರ ತಮ್ಮ ಇವತ್ತು ತೀರ್ಕೊಂಡ್ರು. ಸೊ ಭಾಳ ಚಿಕ್ಕ ಏಜ್, ಒಂದು 40 ಇರ್ಬೋದು, 40 ಅಥವಾ 42 ಒಳಗಡೆ. ಮಕ್ಕಳನ್ನ ಎಲ್ಲ 3 ಜನ ತುಂಬ ಚಿಕ್ಕವರು. ಸೊ ಲೈಫ್ ಯಾವಾಗ್ಲೂ ಅಷ್ಟೇ ಅನ್ಪ್ರಿಡಿಕ್ಟಬಲ್. ಯಾಕಂತಂದರೆ ಇರೋದೊಂದು ಜೀವನ, ಕರೆಕ್ಟ್ ಎಲ್ಲ ತಿನ್ನಬೇಕು, ಎಲ್ಲ ಎಂಜಾಯ್ ಮಾಡಬೇಕು, ಎಲ್ಲ ಟ್ರಾವೆಲ್ ಮಾಡಬೇಕು, ಎಲ್ಲ ನೋಡಬೇಕು. ಬಟ್ ಸ್ಟಿಲ್ ಅಟ್ ದ ಸೇಮ್ ಟೈಮ್ ಇರೋದು ಒಂದೇ ಜೀವನ. ಲೈಫ್ನ ಚೆನ್ನಾಗಿ ನೋಡ್ಕೊಳ್ಳಿ. ಲೈಫ್ ಇಸ್ ವೆರಿ ಪ್ರಿಷಿಯಸ್. ಒಂದು ಸತಿ ನಾವು ಉಸಿರು ಹೋದರೆ ಮತ್ತೆ ನಮಗೆ ಯಾವುದೇ ಕಾರಣಕ್ಕೆ ಏನೇ ಮಾಡಿದ್ರೂ ನಾವು ಅದನ್ನ ಇದು ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಇದು ನಂದು ಬರ್ಡೇ ಆ್ಯನಿವರ್ಸರಿ ಗಿಫ್ಟ್ ನನ್ನ ಹಸ್ಬೆಂಡ್ ಕೊಡಿಸಿದ್ದು, ಮೈಕಲ್ ಕಾರ್ಡ್ಸ್ MK ಬ್ಯಾಗ್. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಹೇಳ್ಬೇಕಂದ್ರೆ, ಸ್ಯಾಡ್ ಪಾರ್ಟ್, ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡ್ತಾಯಿರ್ತೀವಿ. ಬಟ್ ಕೆಲವೊಂದು ಮನೆಗಳಲ್ಲಿ ಈ ಥರ ಆಗುತ್ತೆ. ಸೊ ದಟ್ ಈಸ್ ಕಾರ್ಡಿಯಾಕ್ ಅರೆಸ್ಟ್, ಆಯಿತಾ, ಕಾರ್ಡಿಯಾಕ್ ಅರೆಸ್ಟ್. ಸೊ ತೀರ್ಕೊಂಡ್ರು ಅವರು. ಬಟ್ ಸ್ಯಾಡೆಸ್ಟ್ ಪಾರ್ಟ್ ಆಫ್ ದಿಸ್ ಹಬ್ಬ. ಆ್ಯಂಡ್ ಇದು ನನ್ನ ಕೈಯಿನ ಕತೆ. ಸೊ ನನಗೆ ಯೂಶ್ವಲಿ ವ್ಯಾಕ್ಸ್ ಎಲ್ಲ ಮಾಡಿಸಿದ್ರೆ ಆಗೋದಿಲ್ಲ. ಮಾಡಿಸ್ತಿದ್ದೆ ಯಾವಾಗಾದರೂ ರೇರ್ಲಿ. ಈ ಥರ ಮಾಡಿಸಿದಾಗ ನನಗೆ ಈ ಥರ ಸ್ಕಿನ್ ಮೇಲೆ ಫುಲ್ ರ್ಯಾಷಸ್ ಆಗುತ್ತೆ. ಸೊ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ಉರಿತಾ ಇದೆ. ನೆನ್ನೆ ಆ್ಯಕ್ಚುಲಿ ಮಾಡಿಸಿದ್ದು, ಬಟ್ ಇನ್ನೂ ಹಾಗೇ ಇದೆ. ಕೈ ಮೇಲೆಲ್ಲ ಫುಲ್ ಉರಿ ಕೆಂಪಗಾಗ್ಬಿಟ್ಟಿದೆ. ಆ್ಯಂಡ್ ನಾಳೆ ಎಂಗೇಜ್ಮೆಂಟ್ ಇರೋದ್ರಿಂದ ಹಿಂಗಪ್ಪ ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಹಬ್ಬ ಎಲ್ಲ ಮುಗೀತು, ಚೆನ್ನಾಗಿ ಆಯಿತು. ಆ್ಯಂಡ್ ಹಬ್ಬ ಎಲ್ಲ ಚೆನ್ನಾಗಿ ಮುಗಿಸಿ ಇವತ್ತು ಎಂಗೇಜ್ಮೆಂಟ್ ಇದೆ. ಸೊ ನನ್ನ ಸಿಸ್ಟರ್ ಇನ್ ಲಾ, ಅದು ನನ್ನ ಹಸ್ಬೆಂಡ್
ಹಸ್ಬೆಂಡ್ ಅವರ ತಂಗಿದು. ಸೊ ಅದಕ್ಕೆ ಇವತ್ತು ಎಲ್ಲ ಪ್ರಿಪ್ರೇಷನ್ಸ್. ಸೊ ಫೇಸಿಗೆ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅದಕ್ಕೆ ಈ ಬ್ಯೂಟಿ ಪಾರ್ಲರ್ಗೆ, ಈ ಸಲೂನ್ಗೆಲ್ಲ ಹೋಗೋದೇ ಇಲ್ಲ. ನಾನು ನನ್ನ ಸ್ಕಿನ್ನ ತೋರಿಸ್ತೀನಿ, ಜಸ್ಟ್ 1 ಮಿನಿಟ್. ನೋಡಿ ನನ್ನ ಕೈ ಹೇಗಾಗಿದೆ ಕಾಣಿಸ್ತಿದೆ ಅಂತ ಅಳ್ಕೊಳ್ತೀನಿ. ಸೊ ಫುಲ್ಲು ಇದೆ ರೆಡ್ 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 ರ್ಯಾಷಸ್, ಕೈಯೆಲ್ಲ ಫುಲ್ ಹಿಂಗಾಗಿದೆ. ಆ್ಯಂಡ್ ಈ ಕೈಯಲ್ಲಿ ಇಲ್ಲೊಂದು ಸ್ವಲ್ಪ ಆಗಿದೆ ಅಷ್ಟೇ. ಸೊ ಈ ಥರ ಆಗುತ್ತೆ ನನಗೆ. ಅದಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗಲ್ಲ ಸ್ಕಿನ್ನಿಗೆ. ಎಸ್ಪೆಷಲಿ ಯೂಶ್ವಲಿ ವ್ಯಾಕ್ಸ್ ಕೂಡ ನಾನು ಮಾಡಿಸಲ್ಲ. ವ್ಯಾಕ್ಸ್ ಮಾಡಿಸಿದ್ಕೆ ನಂಗೆ ಈ ಥರ ಆಗಿರೋದು ಸ್ಕಿನ್ನು. ಆ್ಯಕ್ಚುಲಿ ಮಾಡಿಸೋದಿಲ್ಲ. ಫಸ್ಟ್ ಟೈಮ್ ನಾನು ಮಾಡಿಸಿದ್ದು ಐ ಥಿಂಕ್ ಸೆಕೆಂಡ್ PU ಇದ್ದಾಗ, ನಮ್ಮ ಮಮ್ಮಿ ಮನೆಯದು ಗುರುಪ್ರವೇಶದಲ್ಲಿ. ಸೊ ಆವಾಗ ಮಾಡಿಸಿದಾಗ ಫುಲ್ ಇದಕ್ಕಿಂತ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಆವಾಗ ಭಯ ಬಂದು ಈಗ ಮಾಡಿಸ್ತೀನಿ ಒಕೇಶ್ನಲಿ, ತುಂಬ ರೇರಾಗಿ ಯಾವಾಗಾದರೂ ಒಂದೊಂದು ಸತಿ ಅಷ್ಟೇ. ಏನಾದರೂ ಮದುವೆ ಇದೆ ಇಂಪಾರ್ಟೆಂಟ್, ನಮ್ಮ ಅಣ್ಣನ ಮದುವೆಲಿ ಮಾಡಿಸಿದೆ ಆ್ಯಂಡ್ ನನ್ನ ಮದುವೆಲಿ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಇವಾಗ ಎಂಗೇಜ್ಮೆಂಟ್ ಅಂತ ಮಾಡಿಸಿದೆ. ಅದು ಸ್ಲೀವ್ಲೆಸ್ ಡ್ರೆಸ್ ಆಯಿತಾ, ಸೊ ಅದಕ್ಕೆ ಮಾಡಿಸಿದೆ. ಬಟ್ ನೋಡಿ ಹಿಂಗೆ ರೆಡ್ಡಾಗಿ ಕಾಣಿಸುತ್ತೆ ನನ್ನ ಸ್ಕಿನ್. ನೋಡ್ತಾರೇ ನಂಗೆ ಬೇಜಾರು ಅನಿಸುತ್ತೆ, ಪಾಪ ಅಂತ. ಸೊ ಈ ಥರ ಆಗಿದೆ. ಆ್ಯಂಡ್ ಇವಾಗ ನಿನ್ನೆ ನೈಟು ಸ್ವಲ್ಪ ಆಚೆ ಹೋಗಿದ್ವಿ, ಆ್ಯಂಡ್ ಆಚೆ ಹೋಗಿ ಬಂದ್ವಿ. ಆ್ಯಂಡ್ ನಿನ್ನೆ ರಾತ್ರಿ ಕೂಡ ಒಬ್ಬಟ್ಟು, ಆ್ಯಂಡ್ ಇವತ್ತು ಕೂಡ ಒಬ್ಬಟ್ಟು ತಿಂದು ಫುಲ್ ಹೊಟ್ಟೆಲ್ಲ ಬ್ಲೋಟಿಂಗ್ ಥರ ಆಗಿಬಿಡುತ್ತೆ. ಆ್ಯಂಡ್ ರಾತ್ರಿ ಕೂಡ ಊಟ ಮಾಡೋಕ್ಕೆ ಸ್ವಲ್ಪ ಹೊಟ್ಟೆಲಿ ಜಾಗ ಇಟ್ಕೊಳ್ಬೇಕು. ಆ್ಯಂಡ್ ಇವಾಗ ಸ್ಕಿನ್ನಿಗೆ ನಾನು ಶೀಟ್ ಮಾಸ್ಕ್ ಹಾಕ್ಕೊಳ್ತೀನಿ. ಸೊ ಅದೊಂದೇ ನಾನು ಆ್ಯಕ್ಚುಲಿ ಹಾಕ್ಕೊಳ್ಳೋದು. ಅದು ಹಾಕ್ಕೊಂಡು ಸ್ವಲ್ಪ ಗ್ಲೋ ಇರುತ್ತೆ ಅಂತ ಹೇಳಿ ಅದು ಹಾಕ್ಕೊಂಡು ಆ್ಯಂಡ್ ಅಲ್ಲೇ ಹೋಗಿ ರೆಡಿ ಆಗೋದು. ಸೊ ಇವಾಗಿನ ಟೈಮ್ ಇದೆ. ಆ್ಯಕ್ಚುಲಿ ನಾನು ಇವಾಗ ಫೋನ್ ತೊಗೊಂಡಿದ್ದು ಏನೋ ವಿಷಯದ ಬಗ್ಗೆ ಹೇಳಬೇಕಿತ್ತು ಇಂಪಾರ್ಟೆಂಟಾಗಿ, ಅದನ್ನ ಹೇಳೋಣ ಅಂತ. ಈ ಸ್ಕಿನ್ ನೋಡಿ ಹಿಂಗಾಗಿದೆ. ನೆನ್ನೆ ಊಟ ಮುಗಿಸ್ಕೊಂಡು ಮಾಡಿಸ್ಕೊಂಡು ಬಂದ್ವಿ. ಬಟ್ ಆ ರೆಡ್ ಕಾಣಿಸ್ತಾ ಇದ್ರೆ ಒಂಥರ ಬೇಜಾರಾಗ್ತಾಯಿದೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಅದು ಎಲ್ಲ ಕಾಮನ್. ಆ್ಯಂಡ್ ಇವಾಗ 3 o'clock ಅಷ್ಟೊತ್ತಿಗೆ ಹೊರಡಬೇಕು. ಅಷ್ಟೊತ್ತಿಗೆ ಮುಂಚೆ ನಾನು ನೇಲ್ಸ್ಗೆ ನೇಲ್ ಪಾಲಿಶ್ ಹಾಕ್ಕೊಳ್ಳೋಣ, ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಂಗೆ ತುಂಬ ಇಷ್ಟ. ಬಟ್ ಅದು ಸ್ವಲ್ಪ 1-2-3 ಡೇಸ್ ಆದಮೇಲೆ ಪೀಲ್ ಆಗುತ್ತಲ್ಲ, ಆ ಒಂದು ಪೀಲ್ ಆಗೋ ಟೈಮಲ್ಲಿ ಕೈ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ. ಆ್ಯಂಡ್ ಇವತ್ತು ಹೊಸ್ತಡ್ಕು ಅಂದರೆ ನೆನ್ನೆ ಯುಗಾದಿ. ಆ್ಯಂಡ್ ಇವತ್ತು ನಾನ್ ವೆಜ್ ಮಾಡಬೇಕು. ಬಟ್ ಅಲ್ಲಿ ಫಂಕ್ಷನ್ ಇರೋದ್ರಿಂದ ಇವತ್ತು ನಾನ್ ವೆಜ್ ಇಲ್ಲ, ಡೈರೆಕ್ಟಾಗಿ ಸಂಡೇನೇ ಇನ್ನು. ಆ್ಯಂಡ್ ಇನ್ನೇನು ಅಪ್ಡೇಟ್ ಇದೆ ಅಷ್ಟೇ. ಸೊ ಆಮೇಲೆ ರೆಡಿ ಆಗುವಾಗ ಸಿಗ್ತೀನಿ. ಸದ್ಯಕ್ಕೆ ಇವಾಗ ಮಕ್ಕಕ್ಕೆ ಶೀಟ್ ಮಾಸ್ಕ್ ಹಾಕ್ಕೊಂಡು ಕೈಗೆ ಕಲರ್ ತುಂಬಿಸ್ಕೊಂಡು ಸಿಗ್ತೇನೆ. ಆವಾಗಲಿಂದ ಒಂದು ವಿಷಯ ಹೇಳಬೇಕು ಅಂತ ಹೇಳ್ಕೊಂಡು ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಬಟ್ ಅದು ವಿಷಯ ಜ್ಞಾಪನನೇ ಬರ್ತಾಯಿಲ್ಲ. ಅದೇ ನಮ್ಮ ಚಿಕ್ಕಪ್ಪ ಅವ್ರ ತಮ್ಮ ತೀರ್ಕೊಂಡಿರೋದು. ಬಟ್ ಸ್ಯಾಡೆಸ್ಟ್ ಪಾರ್ಟ್, ಅವ್ರಿಗೆ 3 ಜನ ಮಕ್ಕಳಿದ್ದಾರೆ. ಆ ಮಕ್ಕಳು ಹೇಗೆ ಇವಾಗ ಈ ಸಾವು ಅನ್ನೋದು ನೋಡೋರಿಗೆ ಏನು ಅನಿಸೋದಿಲ್ಲ. ಬಟ್ ಆ ಫ್ಯಾಮಿಲಿಲಿ ಇದ್ದು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ದಟ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ 3 ಜನ ಮಕ್ಕಳು ಎಲ್ಲ ಚಿಕ್ಕವರು ಇನ್ನೂ ಓದ್ತಾ ಇದ್ದಾರೆ. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನನಗೆ ಹತ್ರದ ರಿಲೇಟಿವಲ್ಲಿ ಯಾರಾದರೂ ಸತ್ತಾಗ ಆವಾಗ ಲೈಫ್ ವ್ಯಾಲ್ಯೂ, ಲೈಫ್ ಎಷ್ಟು ಪ್ರೀಶಿಯಸ್ ಅಂತ ಇನ್ನೂ ಒಂದು ಸತಿ ನನಗೆ ಅದು ಆ ಮೂಮೆಂಟ್ ಫೀಲ್ ಆಗುತ್ತೆ. ಅದೇನೋ ಹಿಟ್ಟಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಹಿಟ್ಟಾಗುತ್ತೆ ನನಗೆ. ಸೊ ಲೈಫ್ ಇರೋವರೆಗೂ ನಾವು ಬಟ್ಟೆ ಹಾಕ್ಕೊಳ್ಬೋದು, ಊಟ ಮಾಡ್ಬೋದು, ರೆಡಿ ಆಗ್ಬೋದು, ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ಬೋದು. ಸೊ ಐ ಜಸ್ಟ್ ವಾಂಟ್ ಟು ಗೆಟ್ ಔಟ್ ಆಫ್ ದಿಸ್ ಟಾಪಿಕ್. ಓಕೆ, ಇವಾಗ ಏನಕ್ಕೆ ಟೆನ್ಷನ್ ಅಂತಂದರೆ ಕೈ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದನೇ ಕಾಣಿಸ್ತಾ ಇದೆ. ಹೆಂಗೆ ಆಗ್ಬಿಟ್ಟಿದೆ ಕೈ. ನನ್ನ ಡ್ರೆಸ್ ಬೇರೆ ಸ್ಲೀವ್ಲೆಸ್ಸು. ಈ ಕೈಯಿಂದ ಮಾರ್ಕ್ ಹೋಗೋವರೆಗೂ ನಂಗೆ ಅದೇ ಟೆನ್ಷನ್, ಅದೇ ಟಾಪಿಕ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಕೈ ನೋಡ್ಕೊಂಡಾಗೆಲ್ಲ ಯಾವಾಗಪ್ಪ ಇದು ಕೈಯಿಂದ ಹೋಗೋದು ಅಂತ. ಸೊ ಕಮ್ಮಿಂಗ್ ಬ್ಯಾಕ್, ಇವಾಗ ಚೆನ್ನಾಗಿ ರೆಡಿ ಆಗಬೇಕು. ಲೆಟ್ಸ್ ಗೋ. ಇನ್ ಕಮ್ಮಿಂಗ್ ಬ್ಯಾಕ್ ಟು ಮೈ ಡ್ರೆಸ್ಸಿಂಗ್ ಅಪ್. ಸೊ ನನ್ನದು ಮುಂದೆ ಫ್ರಂಟ್ ಲೈನ್ ಹೋಗ್ತಾ ಇದೆ ಹೇರು. ಬಟ್ ಇರುವಾಗೇ ಏನಾದರೂ ಮಾಡ್ಕೊಳ್ಬೇಕು. ಐ ಡೋಂಟ್ ನೋ ವಾಟ್ ಟು ಡೂ ಅಂತ. ರೋಸ್ಮೆರಿ ವಾಟರ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದೆ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಮುಂದೆ ನನ್ನ ಡ್ಯಾಡಿ ಈ ಥರ ನನಗೆ ಫೋರೆಟ್ ಯಾವಾಗ ವೀಡಿಯೋ ಮಾಡಬೇಕಾದ್ರೂ ನನಗೆ ಐ ಡೋಂಟ್ ನೋ, ನನಗೆ ನಮ್ಮ ಡ್ಯಾಡಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮಮ್ಮಿ ವೀಡಿಯೋ ನೋಡ್ಬಿಟ್ಟು ಫೀಲ್ ಮಾಡ್ಕೊಳ್ತಾರೆ. ಯಾವಾಗಲೂ ಮಮ್ಮಿ ಜೊತೆ ಮಾತಾಡ್ತೀಯ, ಮಮ್ಮಿ ಜೊತೆ ಶೇರ್ ಮಾಡ್ಕೊಳ್ತೀಯ, ಹೇಳೋದು ಮಾತ್ರ ಪ್ರೀತಿ ಮಾತ್ರ ನಿಮ್ಮ ಡ್ಯಾಡಿ ಮೇಲೆ ಅಂತ. ಬಟ್ ಐ ಡೋಂಟ್ ನೋ, ಅದು ಬರುತ್ತೆ ಹಂಗೆ ನನ್ನ ಫೋರೆಟ್ಟು ಬಾಚಿಬಿಡ್ತಾರೆ. ಐ ಮೀನ್ ಅದು ನನಗೆ ಸೆಟ್ ಆಗಲ್ಲ ನಾನು ಬಾಚೋದಕ್ಕೆ ನನ್ನ ಫೇಸಿಗೆ. ಸೊ ಹಿಂಗೆ ಬಾಚಿದಾಗ ತುಂಬ ಇಲ್ಲಿ ಬಾಲ್ಡ್ ಕಾಣಿಸುತ್ತೆ. ಸೊ ಇವಾಗ ಲೆಟ್ಸ್ ಗೆಟ್ ರೆಡಿ. ಸೊ ನನಗೆ ಐ ಡೋಂಟ್ ನೋ, ಐ ಆಮ್ ವೆರಿ ಮಚ್ ಹ್ಯಾಪಿ, ಎಕ್ಸೈಟೆಡ್, ಟೆನ್ಸ್ಡ್, ಎಲ್ಲ ಫೀಲಿಂಗು ಒಂದೇ ಸತಿ ಬರ್ತಾಯಿದೆ.
ನನ್ನ ಎಂಗೇಜ್ಮೆಂಟಲ್ಲಿ ಅಷ್ಟೇ ನನಗೆ ನನ್ನ ಮದುವೇಲಿ ನಾನು ತುಂಬ ಖುಷಿಯಾಗಿದ್ದೆ ಆ್ಯಕ್ಚುಲಿ. ನಗ್ತಾ ಇದ್ದೆ, ನನಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿಲ್ಲ, ಕಣ್ಣು ರೆಡ್ಡಗಾಗಿಲ್ಲ, ಎಮೋಷ್ನಲ್ಲೂ ಆಗಿಲ್ಲ. ಸಖತ್ತು ಖುಷಿಯಾಗಿ ಸಖತ್ತು ಎಂಜಾಯ್ ಮಾಡಿದೆ ನನ್ನ ಮದುವೆನ. ಯಾಕಂತಂದರೆ ಮದುವೆ ಆಗೋದು ಲೈಫಲ್ಲಿ ಒಂದೇ ಸತಿ ಅಂತ ಫುಲ್ ಖುಷಿಯಾಗಿದ್ದೆ. ಆ್ಯಂಡ್ ಮದುವೆ ಆದಮೇಲೆ ಸ್ವಲ್ಪ ದಿನ ತುಂಬ ಬೇಜಾರಾಗ್ತಾಯಿತ್ತು. ಲೈಕ್ ಪೇರೆಂಟ್ಸ್ ಜೊತೆ ಬಿಟ್ಟು ಇಲ್ಲಿ ಸಡನ್ನಾಗಿ ಬೇರೆ ಮನೆಗೆ ಬಂದು ಬೇರೆ ಕಡೆ ಅಡ್ಜಸ್ಟ್ ಆಗೋದಂತ. ಸ್ಟಿಲ್ ನಾವು ಐ ಆಮ್ ಯೂಸ್ ಟು ಇಟ್. ಯಾಕಂತಂದರೆ ನಮ್ಮ ಮಮ್ಮಿ ಇಲ್ದಿರ ನಾನು ಒನ್ ನೈಟ್ ಕೂಡ ನಿದ್ದೆ ಮಾಡ್ತಾ ಇರಲಿಲ್ಲ ನಾನು. ಆ ಥರ ಇದ್ದವಳಿಗೆ ಇವಾಗ ಸಡನ್ನಾಗಿ ಬೇರೆ ಮನೆಗೆ ಹೋಗಿ ಅಡ್ಜಸ್ಟ್ ಆಗೋದು ಅಂತಂದರೆ ಇಟ್ಸ್ ಬಿಟ್ ಡಿಫಿಕಲ್ಟ್, ಅನ್ಕಂಫರ್ಟಬಲ್. ಮತ್ತು ನಾನು ಇಂಟ್ರೋವರ್ಟ್. ಸೊ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ಸ್. And the final look is here, and this is how I'm looking. ಸೊ ನನಗೆ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವಾಗ ನನಗೆ ಡ್ರೆಸ್ ಚೆನ್ನಾಗಿ ಅನಿಸುತ್ತೆ, ವೆನ್ ಐ ಆಮ್ ಡ್ರೆಸ್ಡ್ ಅಪ್ ವೆಲ್, ಸೊ ದಟ್ ಗೀವ್ಸ್ ಮೀ ಕಾನ್ಫಿಡೆನ್ಸ್. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆ್ಯಂಡ್ ಚೆನ್ನಾಗಿ ಬಂತು ಆ್ಯಕ್ಚುಲಿ ಮೇಕಪ್. ನಾನೇನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ. ಮಾಯಿಶ್ಚರೈಸರ್ ಬಂದು ನಾನು ಹರ್ಬಲ್ ಲೈಫ್ದು ಯೂಸ್ ಮಾಡ್ತೀನಿ, ಆ್ಯಂಡ್ ಫೇಸ್ ವಾಶ್ ಕೂಡ ಅದರದ್ದೇ ಯೂಸ್ ಮಾಡ್ತೀನಿ. ಯಾಕೆಂತಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ದ ಓಪನ್ ಲಿಫ್ಟ್. ನನಗಿದು ತುಂಬ ಇಷ್ಟ. ಯಾಕಂತಂದರೆ ಫಿಲ್ಮಿ ಸ್ಟೈಲಲ್ಲಿ ಇರುತ್ತಲ್ಲ. ಈ ಫಿಲ್ಮಲ್ಲೆಲ್ಲ ರವಿಚಂದ್ರನ್ ಸರ್ದು ಒಂದು ಫಿಲ್ಮ್ ಇದೆಯಲ್ಲ, ಪ್ರೇಮ ಆ್ಯಂಡ್ ರವಿಚಂದ್ರನ್ ಸರ್, ಅದರಲ್ಲಿ ಅವರು ಕಪಲ್ಸ್ ಹೋಗ್ತಾ ಇರ್ತಾರಲ್ಲ, ಅವ್ರ ಪೇರಾಗಿ ಲಿಫ್ಟಲ್ಲಿ. ಸೊ ಆ ಥರ ಫೀಲ್ ಕೊಡುತ್ತೆ, ಬಟ್ ಅಷ್ಟೊಂದೆಲ್ಲ ಫೀಲ್ಸ್ ಇಲ್ಲ ಆಕೆನ. ಆ್ಯಂಡ್ ದಿಸ್ ಇಸ್ ಹೌ ದ ಎಂಗೇಜ್ಮೆಂಟ್ ಡೆಕೋರ್. ಆ್ಯಂಡ್ ಹಿಯರ್ ಕಮ್ಸ್ ದ ವೆಡ್ಡಿಂಗ್ ಕಪಲ್ ಅಲ್ಲ, ಎಂಗೇಜ್ಮೆಂಟ್ ಕಪಲ್. ಸೂನ್ ಟು ಬಿ ಮ್ಯಾರಿಡ್, ಬಟ್ ಸ್ಟಿಲ್ ಟೈಮ್ ಇದೆ. ಇನ್ನು 1 year ಆದಮೇಲೆ ವೆಡ್ಡಿಂಗ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಸಖತ್ತಾಗಿದೆ ಆಯಿತಾ. ಡೆಕೋರ್ದು ಏನಿದು ಸ್ಟೇಜ್ದು ಮಾಡಿದ್ದಾರೆ, ಪ್ಲೇಟ್ಸ್ ಎಲ್ಲ ಅರೇಂಜ್ಮೆಂಟ್ಸ್ 1 yearಗೂ ಫುಲ್ ಅಪ್ಡೇಟ್ ಆಗ್ತಾ ಇರುತ್ತಲ್ಲ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಎಂಜಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.